ಚಿಕ್ಕಮಗಳೂರಿನಲ್ಲಿ ಆನೆ ದಾಳಿಗೆ ಮಹಿಳೆ ಬಲಿಯಾಗಿದ್ರು. ಜನಾಕ್ರೋಶ ಹೆಚ್ಚಳವಾಗಿದೆ. ಮಹಿಳೆ ಮೃತದೇಹವನ್ನ ಇಟ್ಕೊಂಡು ರಸ್ತೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಜನರು. ಆ ಪ್ರತಿಭಟನಾ ಸ್ಥಳದಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರನ್ನ ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಪೊಲೀಸರ ಲಾಠಿ ಚಾರ್ಜ್ನಿಂದಾಗಿ ಹಲವರಿಗೆ ಗಾಯಗಳಾಗಿದೆ. ಚಿಕ್ಕಮಗಳೂರಿನಲ್ಲಿ ಆನೆ ದಾಳಿಗೆ ಮಹಿಳೆ ಮೃತಪಟ್ಟಿದ್ರು. ಎಷ್ಟು ಬಲಿ ಬೇಕು? ಈ ರೀತಿ ಆನೆಗಳ ದಾಳಿಯಿಂದಾಗಿ ಒಂದು ವಾರದಲ್ಲಿ ಅಂದ್ರೆ 7 ದಿನದ ಅಂತರದಲ್ಲಿ 2ನೇ ಬಲಿ ಇದು. ಹೀಗಾಗಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು ಈ ಒಂದು ಘಟನೆ. ಮೃತದೇಹವನ್ನ ನಡು ರಸ್ತೆಯಲ್ಲಿ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಜನರನ್ನ ಚದುರಿಸಲು ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ನಿಂದಾಗಿ ಹಲವರಿಗೆ ಗಂಭೀರವಾದ ಗಾಯಗಳಾಗಿದೆ. ಪೊಲೀಸರು ಮತ್ತು ಜನರ ನಡುವೆ ಗಲಾಟೆಗೆ ಕಾರಣವಾಗಿದೆ. ಈ ಗಲಾಟೆಯ ವೇಳೆ ಪೊಲೀಸರಿಗೂ ಕೂಡ ಗಾಯಗಳಾಗಿದೆ. ನೋಡಿ ಯಾವ ರೀತಿಯಾಗಿ ಚಿಕ್ಕಮಗಳೂರಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನ ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ. ನೂರಾರು ಜನ ಪೊಲೀಸರು ಕೂಡ ಬಂದಿದ್ದಾರೆ. ಇಷ್ಟು ಪೊಲೀಸ್ ತುಕಡಿಯನ್ನ ನಿಯೋಜನೆಗೊಳಿಸಿದ್ರು ಕೂಡ ಜನರನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮಗೆ ಶಾಶ್ವತವಾದ ಪರಿಹಾರ ಬೇಕು. ಜನಪ್ರತಿನಿಧಿಗಳು ಬಂದು ತಾತ್ಕಾಲಿಕವಾಗಿ ಒಂದು ಚೆಕ್ ಕೊಟ್ಟು ಹೋಗ್ಬಿಡ್ತಾರೆ. ನಮಗೆ ಈ ಚೆಕ್ಕು ಹಣ ಯಾವುದು ಬೇಡ, ಶಾಶ್ವತ ಪರಿಹಾರ ಬೇಕು. ಯಾಕೆಂದ್ರೆ ಮಡಿಕೇರಿ ಮತ್ತು ಚಿಕ್ಕಮಗಳೂರಿನ ಕಾಫಿ ತೋಟದಲ್ಲಿ ಸಾಕಷ್ಟು ಪರಿಸ್ಥಿತಿ ಈ ರೀತಿಯಾಗಿ ಆಗ್ಬಿಟ್ಟಿದೆ. ಜನರು ತಮ್ಮ ಕಾಫಿ ತೋಟಗಳಿಗೆ ಹೋಗ್ಲಿಕ್ಕೆ ಭಯ ಪಡ್ತಿದ್ದಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ವನ್ಯಜೀವಿಗಳು ಮತ್ತು ಮಾನವನ ಸಂಘರ್ಷ ಹೆಚ್ಚಳವಾಗಿ ಈ ರೀತಿಯ ಒಂದು ಘಟನೆಗೆ ಸಾಕ್ಷಿಯಾಗ್ಬಿಟ್ಟಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಮಹಿಳೆಯ ಮೃತದೇಹವನ್ನ ಇಟ್ಕೊಂಡು ಜನರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅಂದ್ರೆ ನಮಗೆ ಶಾಶ್ವತ ಪರಿಹಾರ ಬೇಕು ಅನ್ನುವಂತಹ ಬೇಡಿಕೆ ಜನರದ್ದಾಗಿತ್ತು. ಆದ್ರೆ ಈ ರೀತಿಯ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ಲಿಕ್ಕೆ ಏನ್ ಕಾರಣ ಆಯ್ತು? ಚೈತ್ರ, ಏನು ಕಳೆದ 7 ದಿನಗಳ ಅಂತರದಲ್ಲಿ ಕಾಡಾನೆ 2 ಬಲಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಚಿಕ್ಕಮಗಳೂರು ತಾಲೂಕಿನ ಏನು ಹುಣಸೆಹಳ್ಳಿ ಸಮೀಪದ ಪುರ ಗ್ರಾಮದ ನಾಗೇಶ್ ಗೌಡ ಅಂತಕ್ಕಂಥವರ ತೋಟದಲ್ಲಿ ಕಳೆದ ಸೋಮವಾರ ಒಂದು ಯಲ್ಲಪ್ಪ ಅನ್ನೋ ಒಂದು ರೈತ ಕಾರ್ಮಿಕನನ್ನ ಬಲಿ ಪಡೆದಿತ್ತು. ಆದ್ರೆ ಇವತ್ತು ಬೆಳಿಗ್ಗೆ 8:15 ಸುಮಾರಿಗೆ ಅದೇ ನಾಗೇಶ್ ಗೌಡರ ತೋಟದ ಲೈನ್ ಮನೆಯ ಬಳಿಯಲ್ಲಿ ಇದ್ದಂತ ಕಾರ್ಮಿಕ ಮಹಿಳೆ 34 ವರ್ಷದ ಬೋರಮ್ಮ ಅಂತ ಒಂದು ಮಹಿಳೆಯನ್ನ ಬಲಿ ಪಡ್ಕೊಂಡಿತ್ತು. ಮೂಲತಃ ಬಳ್ಳಾರಿ ಹೊಸಪೇಟೆ ಮೂಲದ ಬೋರಮ್ಮ ಅವರಿಗೆ ಏನು ಕಾಡಾನೆ ಸ್ಥಳದಲ್ಲಿ ಮೃತಪಟ್ಟಿದ್ದ ಹಿನ್ನೆಲೆಯಲ್ಲಿ ಆ ಒಂದು ಮಹಿಳೆಯ ಶವವನ್ನ ಗುಟ್ಟಾಗಿ ಸಾಗಿಸ್ಲಿಕ್ಕೆ ಅರಣ್ಯ ಇಲಾಖೆ ಇರ್ಬೋದು ಮತ್ತು ಪೊಲೀಸ್ ಇಲಾಖೆ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಮಾಹಿತಿ ತಿಳಿದ ಕೂಡಲೇ ಏನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಹೋರಾಟ ಸಮಿತಿಯವರು ಏನು ಕಡುಬುಗೆರೆ ಪಟ್ಟಣದಲ್ಲಿ ಮಧ್ಯ ರಸ್ತೆಯಲ್ಲಿ ಚಿಕ್ಕಮಗಳೂರು ಮತ್ತೆ ಶೃಂಗೇರಿಗೆ ಸಂಪರ್ಕ ಕಲ್ಪಿಸುವಂತ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಮಧ್ಯದಲ್ಲಿ ಮಹಿಳೆಯ ಮೃತದೇಹವನ್ನ ಇಳಿಸಿ ಅಲ್ಲಿಯೇ ಏನು ಟೆಂಟ್ ಅನ್ನ ಹಾಕೊಂಡು ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈ ಒಂದು ಪ್ರತಿಭಟನೆಯ ಸ್ಥಳದಲ್ಲಿ ಏನಂತಂದ್ರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವರಾಗಿದ್ದ DN ಜೀವರಾಜ್ ಇರ್ಬೋದು, JDS ನ ರಾಷ್ಟ್ರೀಯ ವಕ್ತಾರ ಸುಧಾಕರ್ ಶೆಟ್ಟಿ ಅವರು ಕೂಡ ಏನು ಪಾಲ್ಗೊಂಡಿರ್ತಾರೆ. ಶಾಸಕರು ಕೂಡ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಗೇರಾವ್ ಹಾಕ್ಲಿಕ್ಕೆ ಕೂಡ ಮುಂದಾಗಿದ್ರು. ಅದೇ ಸಂದರ್ಭದಲ್ಲಿ ಏನು ಅರಣ್ಯ ಇಲಾಖೆಯವರು ಒಂದು ಆನೆಯನ್ನ ಟಾಟ್ ಮಾಡಿ ಅದನ್ನ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾರೆ. ಆನೆ ಈ ಒಂದು ಕಡುಬುಗೆರೆ ಪಟ್ಟಣದಲ್ಲಿ ಬಂದಂತಹ ಸಂದರ್ಭದಲ್ಲಿಯೂ ಕೂಡ ಪ್ರತಿಭಟನಾ ನಿರತರು ಏನು ಆಕ್ರೋಶವನ್ನ ಹೊರಹಾಕಿದ್ರು. ಯಾಕಂದ್ರೆ ಈ ಆನೆ ಅಲ್ಲ, ಏನು ಮಹಿಳೆ ಮತ್ತು ಯಲ್ಲಪ್ಪನನ್ನ ಬಲಿ ಪಡೆದಿದ್ದಂತಹ ಆನೆ ಬೇರೆ, ಈ ಆನೆಯನ್ನ ಕಾಟಾಚಾರಕ್ಕೆ ಹಿಡಿದುಕೊಂಡು ಹೋಗ್ತಾ ಇದೀರಾ ಅನ್ನೋ ಒಂದು ಆಕ್ರೋಶವನ್ನ ಎಲ್ಲ ಆದ ಬಳಿಕ ಏನು DC ನಾಗರಾಜ್ ಮತ್ತು SP ಜಿತೇಂದ್ರ ದಯಾಮ ಅವರು ಕೂಡ ಏನು ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ. ಆ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರನ್ನ ಮನವೊಲಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಪ್ರತಿಭಟನಾ ನಿರತರು ಏನಂತಂದ್ರೆ, ನಮಗೆ ನೀವು ಕೊಡುವಂತ 20 ಲಕ್ಷ ರೂಪಾಯಿಯ ಭಿಕ್ಷೆ ನಮಗೆ ಬೇಕಾಗಿಲ್ಲ, ನಮ್ಗೆ 50 ಲಕ್ಷ ರೂಪಾಯಿ ಪರಿಹಾರ ಬೇಕು, ಜೊತೆಗೆ ಶಾಶ್ವತ ಪರಿಹಾರವಾಗಿ ಆನೆ ಬ್ಯಾರಿಕೇಡ್ ಗಳನ್ನ ನಿರ್ಮಾಣ ಮಾಡಬೇಕು. ನೀವೀಗ ತಾತ್ಕಾಲಿಕವಾಗಿ ಮಾಡ್ತಾ ಇರ್ತಕ್ಕಂಥ ಟೆಂಟಿಕಲ್ ಫೆನ್ಸಿಂಗ್ ನಮಗೆ ಶಾಶ್ವತ ಪರಿಹಾರ ಅಲ್ಲ, ನಮಗೆ 50 ಲಕ್ಷ ರೂಪಾಯಿ ಪರಿಹಾರವನ್ನ ಸ್ಥಳದಲ್ಲೇ ಘೋಷಣೆ ಮಾಡಬೇಕು, ಜೊತೆಗೆ ಆನೆ ಬ್ಯಾರಿಕೇಡ್ ಗಳ ಮೂಲಕವಾಗಿ ಶಾಶ್ವತ ಪರಿಹಾರವನ್ನ ಕಲ್ಪಿಸಲಿಕ್ಕೆ ಮುಂದಾಗಬೇಕು. ಅದಷ್ಟೇ ಅಲ್ಲದೆ ಅರಣ್ಯ ಸಚಿವರು ಸ್ಥಳಕ್ಕೆ ಬರಬೇಕು. ಸ್ಥಳಕ್ಕೆ ಬರೋಕೆ ಆಗದೆ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ನಮ್ಮ ಜೊತೆಗೆ ದೂರವಾಣಿಯಲ್ಲಿ ಮಾತನಾಡಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿತಾರೆ. ಆದ್ರೆ ಈ ಸಂದರ್ಭದಲ್ಲಿ ಶಾಸಕ ರಾಜೇಗೌಡ ಅವರು
ಕೂಡ್ಲಿಗೆ ಶಾಸಕರು ನನ್ನ ಜೊತೆ ಮಾತನಾಡಿದ್ದಾರೆ, ಆದ್ರೆ ಸಚಿವರು ಸಿಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಈ ಸಂದರ್ಭದಲ್ಲಿ ಕೂಡ್ಲಿಗೆ ಶಾಸಕರಿಗೆ ನೀವು ಕರೆಯನ್ನ ಮಾಡ್ಲಿಕ್ಕೆ ಆಗ್ತದೆ, ಆದ್ರೆ ಅರಣ್ಯ ಸಚಿವರಿಗೆ ಕರೆ ಮಾಡಿ ಅವರನ್ನ ಮನವೊಲಿಸ್ಲಿಕ್ಕೆ ಅಥವಾ ಅವ್ರ ಬಳಿ ಮಾತನಾಡ್ಲಿಕ್ಕೆ ನಿಮ್ಗೆ ಆಗೋದಿಲ್ಲ ಅನ್ನೋ ಒಂದು ಆಕ್ರೋಶವನ್ನ ಹೊರಹಾಕ್ತಾರೆ. ಈ ಸಂದರ್ಭದಲ್ಲಿ ಡಿಸಿ ಮತ್ತೆ SP ಹಾಗೂ ಶಾಸಕರು ಒಟ್ಟಾರೆ ಜಿಲ್ಲಾಡಳಿತ ಮೃತ ಮಹಿಳೆ ಬೋರಮ್ಮ ಅವರ ಕುಟುಂಬಸ್ಥರ ಮನವನ್ನ ಒಲಿಸಿ ಪೊಲೀಸ್ ಭದ್ರತೆಯಲ್ಲಿ ಆಂಬುಲೆನ್ಸ್ಗೆ ಅವರ ಒಂದು ಮಹಿಳೆಯ ಮೃತದೇಹವನ್ನ ತುಂಬಿ ಕಳಿಸುವ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಯಾವಾಗ ಮೃತ ಬೋರಮ್ಮ ಅವರ ಏನು ಮೃತದೇಹವನ್ನ ಸ್ಥಳದಿಂದ ರವಾನೆ ಮಾಡ್ತಾರೋ ಆ ಕೂಡಲೇ ಏನು ಪ್ರತಿಭಟನಾ ನಿರತರು ತಮ್ಮ ಆಕ್ರೋಶದ ಕಟ್ಟೆಯೊಡೆಯುತ್ತದೆ. ಪೊಲೀಸರ ಮೇಲೆ ಹರಿಹಾಯ್ತಾರೆ. ಆ ವೇಳೆಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿ ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಜಿತೇಂದ್ರ ದಯಾಮ ಅವರೇ ಕೂಡ ಸ್ವತಃ ಲಾಠಿಯನ್ನ ಇಟ್ಕೊಂಡು ಲಾಠಿ ಚಾರ್ಜ್ ಕೂಡ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ವೇಳೆ ಪ್ರತಿಭಟನಾ ನಿರತರು ಏನು ಆಕ್ರೋಶವನ್ನು ವ್ಯಕ್ತಪಡಿಸಿದ ಹಿನ್ನೆಲೆ 10 ರಿಂದ 15 ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ. ಈ ವೇಳೆಯಲ್ಲಿ ಪೊಲೀಸ್ ವ್ಯಾನ್ ಅನ್ನ ಕೂಡ ಏನು ಪ್ರತಿಭಟನಾ ನಿರತರು ತಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮತ್ತಷ್ಟು ಪರಿಸ್ಥಿತಿ ಉದ್ವಿಗ್ನಗೊಂಡ ಹಿನ್ನೆಲೆಯಲ್ಲಿ ಲಾಠಿ ಚಾರ್ಜ್ ಮಾಡಬೇಕಾಗ್ತಕ್ಕಂಥದ್ದು. ಈ ವೇಳೆಯಲ್ಲಿ ಒಬ್ರು ಮಹಿಳಾ ಪೇದೆಗೂ ಕೂಡ ಏನು ಕಲ್ಲಿನಿಂದ ತೂರಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆ ಒಂದು ಮಹಿಳಾ ಪೇದೆಗೆ ಕಿವಿಯ ಭಾಗಕ್ಕೆ ಸ್ವಲ್ಪ ಗಂಭೀರವಾಗಿ ಗಾಯವಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಅವರನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಲಾಠಿ ಚಾರ್ಜ್ ನಡುವಿನಲ್ಲಿ ಪ್ರತಿಭಟನಾ ನಿರತರಿಗೆ ಕೂಡ ಓರ್ವರಿಗೆ ಹಣೆಯ ಭಾಗಕ್ಕೆ ಏನು ಏಟಾಗಿರ್ತಕ್ಕಂಥದ್ದು, ರಕ್ತಸ್ರಾವ ಕೂಡ ಆಗಿರ್ತಕ್ಕಂಥದ್ದು. ನೀವು ಏನು ದೃಶ್ಯದಲ್ಲಿ ಕೂಡ ಆ ಒಂದು ದೃಶ್ಯವನ್ನ ನೋಡ್ತಾ ಇರ್ಬೋದು. ಸದ್ಯಕ್ಕೆ ಏನು ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನಾ ನಿರತರು ಮತ್ತು ಘೋಷಣೆಗಳಿಂದನೇ ಕೂಡಿದಂತಹ ಕಡುಬಗೆರೆ ಪಟ್ಟಣ ಈಗ ಸಂಪೂರ್ಣವಾಗಿ ಸ್ತಬ್ಧವಾಗಿರ್ತಕ್ಕಂಥದ್ದು. ಕಾಕಿ ಹೆಜ್ಜೆಗೂ ಕೂಡ ಕಟ್ಟೆಚ್ಚರವನ್ನ ವಹಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗ ಪ್ರತಿಭಟನಾ ನಿರತರ ಜೊತೆಗೆ ರೈತರು, ಬೆಳೆಗಾರರು ಮತ್ತು ಕಾರ್ಮಿಕರ ಆಕ್ರೋಶದ ಕಟ್ಟೆಯೊಡೆದಿದ್ದು ಯಾವ ಕ್ಷಣದಲ್ಲಿ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋ ಒಂದು ಮುನ್ಸೂಚನೆ ಕೂಡ ಇಲ್ಲದಂತಾಗಿರ್ತಕ್ಕಂಥದ್ದು. ಚೈತ್ರ, ಧನ್ಯವಾದ ಯೋಗೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮಹಿಳೆ ಬಲಿ ಪಡೆದಿದ್ದು ಪ್ರತಿಭಟನೆಯನ್ನು ನಡೆಸಿದಂತಹ ಪ್ರಕರಣ ಇದೀಗ ಏನು ಮಹಿಳೆಯ ಮೃತದೇಹವನ್ನ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಿರ್ತಕ್ಕಂಥದ್ದು. ಮಹಿಳೆಯ ಕುಟುಂಬಸ್ಥರು ಏನು ಮೃತದೇಹವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತೆ ಇಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡಿರ್ತಕ್ಕಂಥದ್ದು. ನಾವೀಗ ಚಿಕ್ಕಮಗಳೂರು ತಾಲೂಕಿನ ಕಡಬಗೆರೆ ಪಟ್ಟಣದಲ್ಲಿರ್ತಕ್ಕಂಥದ್ದು. ಏನು ಈ ಒಂದು ಪಟ್ಟಣದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದಲೂ ಕೂಡ ಏನು ನಿರಂತರವಾಗಿ ಮಲೆನಾಡು ರೈತ ನಾಗರಿಕ ಹಿತರಕ್ಷಣಾ ವೇದಿಕೆಯ ಅವರು ಮತ್ತು ರೈತರು ಏನು ಟೆಂಟ್ ಅನ್ನ ಹಾಕಿ ಮಹಿಳೆಯ ಶವವನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ರಾಜ್ಯ ಹೆದ್ದಾರಿ ಬಂದ್ ಆಗಿತ್ತು. ಆದ್ರೆ ಈ ಏನು ಬೆಳಗ್ಗೆಯಿಂದಲೂ ಕೂಡ ಕುಟುಂಬಸ್ಥರು ಹಾಗೂ ರೈತ ಪರ ಸಂಘಟನೆಗಳ ಹೋರಾಟಗಾರರು 50 ಲಕ್ಷ ಪರಿಹಾರ ಬೇಕು, ಜೊತೆಗೆ ಏನು ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡಿದ್ದು. ಈ ಹಿನ್ನೆಲೆಯಲ್ಲಿ ಮಹಿಳೆಯ ಕುಟುಂಬಸ್ಥರನ್ನ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜೇಗೌಡ ಹಾಗೂ DC ನಾಗರಾಜ್ ಮತ್ತು SP ವಿಕ್ರಮ, SP ಜಿತೇಂದ್ರ ದಯಾಮ ಅವರು ಏನು ಮನವೊಲಿಸಿ ಅವರಿಗೆ ಏನು ಪೊಲೀಸ್ ಭದ್ರತೆಯಲ್ಲಿ ಮೃತದೇಹವನ್ನ ರವಾನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನು ಬೆಳಿಗ್ಗೆಯಿಂದಲೂ ಕೂಡ ಬಿಸಿಲನ್ನು ಕೂಡ ಲೆಕ್ಕಿಸಿದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತಹ ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಕಾರಣವಾಗ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಏನು ಪೊಲೀಸ್ ವ್ಯಾನ್ ಅನ್ನ ಕೂಡ ಏನು ತಳ್ಳಾಟವನ್ನ ಮಾಡ್ಲಿಕ್ಕೆ ಅಥವಾ ಪೊಲೀಸ್ ವ್ಯಾನ್ ಅನ್ನ ಎತ್ತಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಹಜವಾಗಿ ಏನು ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಬೇಕಾಗ್ತದೆ. SP ಜಿತೇಂದ್ರ ದಯಾಮ ಅವರೇ ಸ್ವತಃ ಲಾಠಿಯನ್ನ ಹಿಡಿದು ಫೀಲ್ಡ್ಗೆ ಇಳಿದು ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಬೆಳಿಗ್ಗೆಯಿಂದಲೂ ಕೂಡ ಏನು ಜನಜಂಗುಳಿಯಲ್ಲಿ ತುಂಬಿ ಹೋಗಿದ್ದಂತಹ ಈ ಒಂದು ಕಡಬಗೆರೆ ಪಟ್ಟಣ ಇದೀಗ ಸಂಪೂರ್ಣವಾಗಿ ಕಾಶಿಮಯವಾಗಿರ್ತಕ್ಕಂಥದ್ದು. ಎಲ್ಲ ಪೊಲೀಸರು ಕೂಡ ಈಗ ಬಾಡಿ ಪ್ರೊಟೆಕ್ಟ್ ಗಳನ್ನ ಹಾಕೊಂಡು ಕೈಯಲ್ಲಿ ಲಾಠಿಯನ್ನ ಹಿಡಿದು ನಿಂತಿರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನೆಯನ್ನು ಎತ್ತಿಕೊಂಡ ಸಂದರ್ಭದಲ್ಲಿ ಸುಮಾರು 10 ರಿಂದ 15ಕ್ಕೂ ಹೆಚ್ಚು ಮಂದಿಯನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಒಂದಿಬ್ಬರಿಗೆ ಲಾಠಿ ಏಟು ಬಿದ್ದು ಹಿನ್ನೆಲೆಯಲ್ಲಿ ರಕ್ತ ಸುರಿತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನೋ ಒಬ್ಬರು ಮಹಿಳಾ ಪೇದೆಗೂ ಕೂಡ ಕಲ್ಲಿನ ಏಟು ಬಿದ್ದಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ರೈತರ ಪ್ರತಿಭಟನೆಯನ್ನ ಹತ್ತಿಕ್ಕಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ ಅನ್ನೋ ಒಂದು ಆಕ್ರೋಶವನ್ನ ಪ್ರತಿಭಟನಾಕಾರರು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಸಚಿವ ಈಶ್ವರ್ ಖಂಡ್ರೆ ಅವರನ್ನ ಫೋನ್ ಮೂಲಕವಾಗಿ ಸಂಪರ್ಕಿಸಬೇಕು. ಪ್ರತಿಭಟನಾ ನಿರತರ ಜೊತೆ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತಾಡಬೇಕು. ಸತ್ತವರಿಗೆ 50 ಲಕ್ಷ ಪರಿಹಾರವನ್ನ ಕೊಡಬೇಕು. ಶಾಶ್ವತವಾಗಿ ಟೆಂಟಿಕಲ್ ಫೆನ್ಸಿಂಗ್ ಅಂದ್ರೆ ಏನು ದಾರಿಕೆಗಳ ಮೂಲಕ ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಅನ್ನೋ ಒಂದು ಒತ್ತಾಯವನ್ನ ರೈತ ಮತ್ತು ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ವೇದಿಕೆ ಮಾಡಿತ್ತು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಇಲಾಖೆ ಲಾಠಿ ಚಾರ್ಜ್ ಅನ್ನ ಮಾಡಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಕಡಬಗೆರೆ ಪಟ್ಟಣ ಸೇರಿದಂತೆ ಸಂಪೂರ್ಣ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬೂದಿ ಮುಚ್ಚಿದ ಕೆಂಡವಾಗಿದೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಯೋಗೇಶ್ ಕಾಮಿನಹಳ್ಳಿ, News 18 ಚಿಕ್ಕಮಗಳೂರು.